ವಾಲಿಗವ ಶಿವನಮ್ಮ ದೇವನು ವಾಲಿಗವ ವಾಲಿಗ ಭಂಡಾರರೇ ಕೂತ ಬರತಾರೆ ಶಿವನಮ್ಮ ದೇವನು ವಾಲಿಗವ ಆತಾರ ಗಲ್ಲಿನ ಮನೆಯಲ್ಲಿ ಶಿವನಮ್ಮ ದೇವನು ವಾಲಿಗವ ಲೇಸವಾದ ಕೊಡಗಲ್ಲಲ್ಲಿ ಶಿವನಮ್ಮ ದೇವನು ವಾಲಿಗವ ಮಾಯಿ ಕಾರಮ್ಮ ದೇವ ಒಳ್ಳೆ ಶಿವನಮ್ಮ ದೇವನು ವಾಲಿಗವ ಮಾಯಾ ಯಾರು ಬಲ್ಲವರಯ್ಯ ಶಿವನಮ್ಮ ದೇವನು ವಾಲಿಗವ ಮಹಾದೇವ ಬರುವಾಗ ಒಳ್ಳೆ ಶಿವನಮ್ಮ ದೇವನು ವಾಲಿಗವ ವಾಸುಗಂ ತಾಳೆ ವಂದಿಗೆ ಮಕ್ಕಳು ಶಿವನಮ್ಮ ದೇವನು ವಾಲಿಗವ ಕಂಚಿನ ಹಕ್ಕಂ ತಾಳೆ ಇರದ ಶಿವನಮ್ಮ ದೇವನು ವಾಲಿಗವ ಊಗೆ ಊಗೆ ಮಹಾದೇವ ಎಂದ ಶಿವನಮ್ಮ ದೇವನು ವಾಲಿಗವ ಉಗಿಯಲ್ಲೇ ಸಾರೂತ ಒಳ್ಳೆ ಶಿವನಮ್ಮ ವಾಲಿಗವ ಶಿವನಮ್ಮ ದೇವನು ವಾಲಿಗವ ವಾಲಿಗ ಭಂಡಾರರೇ ಕೂತ ಬರತಾರೆ ಶಿವನಮ್ಮ ದೇವನು ವಾಲಿಗವ ಡಾಕ್ಟರ್ ನಂಜೀರಾಮ್ ಒಂದು ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೊಟ್ಟರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಜಿರ್ತಕ್ಕಂಥ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಪರ್ಧಿಸತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರೇ, ಇವತ್ತಿನ ಒಂದು ದಿನ ನಮ್ಮ ರಾಮನಗರ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಿಂದ ಈ ಒಂದು ಸ್ಪರ್ಧೆಗೆ ಭಾಗವಹಿಸ್ತಕ್ಕಂಥ ಜೋಡಿ ಎತ್ತುಗಳು ಹಾಗೂ ಒಂಟಿ ಹೋರಿಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಏರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ತಮ್ಮ ಜಾನುವಾರುಗಳನ್ನು ತಂದು ಪ್ರದರ್ಶಿಸಿದರೆ ಇನ್ನೂ ಚೆನ್ನಾಗಿ ಸಫಲವಾಗ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನಿಟ್ಟಿನೊಳಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈಗ ನಾವು ಏನು ತೀರ್ಪುಗಳಂತ ಈಗ ಬಂದಿರತಕ್ಕಂಥ ಜಾನುವಾರುಗಳಲ್ಲಿ ಏನು ನಾವು ತೀರ್ಪನ್ನು ಮಾಡಿದ್ದೀವಿ, ನಮ್ಮ ವೈಜ್ಞಾನಿಕವಾಗಿ ನಮ್ಮ ಕೆಲವು ಒಂದು ಜಾತಿಯ ಅಥವಾ ಒಂದು ಪ್ರಭೇದದ ಏನು ಗುಣಗಳು ಇರ್ತದೆ, ನಮ್ಮ ಒಂದು ಸೈಂಟಿಫಿಕ್ ಸ್ಟ್ಯಾಂಡರ್ಡ್ ಅಂತೀವಿ, ಬ್ರೀಡ್ ಸ್ಪೆಸಿಫಿಕೇಶನ್ ಅಂತ ಹೇಳ್ತೀವಿ ನಾವು, ಅದರ ಬೇಸಿಸ್ ಮೇಲೆ ನಾವು ಒಂದು ಜಡ್ಜ್ಮೆಂಟ್ನ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಅದರ ಜಾತಿಗೆ ಇರ್ತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿದೆ ಅನ್ನೋದನ್ನ ನೋಡಿದ್ದೀವಿ. ಆಮೇಲೆ ಅದರ ಒಂದು ಚೆಹರೆಯನ್ನು ನೋಡಿದ್ದೀವಿ, ಅದು ಯಾವ ರೀತಿ ನಡಿಗೆ ಇದೆ, ಅದು ನಡಿಗೆಯಲ್ಲಿ ಏನಾದರೂ ಕುಂಟು ಇದೆಯಾ ಅಥವಾ ಏನಾದರೂ ಡೊಂಕು ಕಾಲುಗಳಿದೆಯಾ ಅಥವಾ ಏನಾದರೂ ಒಂದು ನ್ಯೂನತೆಗಳಿದೆಯಾ ಅನ್ನೋ ಒಂದು ವೈಶಿಷ್ಟ್ಯಗಳ ಮೇಲೆ ನಾವು ಒಂದು ಜಡ್ಜ್ಮೆಂಟ್ನ ಮಾಡಿ ಅದಕ್ಕೆ ನಾವು 3 ಜನ ತೀರ್ಪುಗಾರರು, ನಾನು, ನನ್ನ ಸಹೋದರಿಗಳಾದ ಡಾಕ್ಟರ್ ಕೃಷ್ಣಮೂರ್ತಿ ಹಾಗೂ ಡಾಕ್ಟರ್ ಹರೀಶ್ ಅವರು ಹಾಗೂ ಲಿಂಗೇಗೌಡರು ಎಲ್ಲ ಸ್ಥಳೀಯ ರೈತರು ಸಹ ಈ ಒಂದು ಜಡ್ಜ್ಮೆಂಟ್ ಒಂದು ಕಮಿಟಿಲಿ ಇದ್ದಾರೆ. ನಾವೆಲ್ಲ ಎಲ್ಲ ರೀತಿಯ ಒಂದು ವೈಶಿಷ್ಟ್ಯಗಳು ಮತ್ತು ಎಲ್ಲ ಒಂದು ಗುರುತುಗಳ ಒಂದು ಚಿಹ್ನೆಗಳ ಇದು ಚೆಹರೆಯ ಬಗ್ಗೆ ಒಂದು ಸ್ಕೋರ್ನ ಮಾಡಿಕೊಂಡು ಆ ಸ್ಕೋರ್ ಪ್ರಕಾರ ಯಾವ ಒಂದು ಜೊತೆ ಅಥವಾ ಯಾವ ಒಂದು ಒಂಟಿ ಎತ್ತು ಅಥವಾ ಹೋರಿ ಒಂದು ಹೆಚ್ಚು ಅಂಕ ಪಡಿತದೋ ಅದಕ್ಕೆ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ನಾವು ಮಾಡಿದ್ದೀವಿ. ದಯವಿಟ್ಟು ತಾವು ತಪ್ಪಾಗಿ ತಿಳ್ಕೊಬಾರ್ದು. ಬಹುಮಾನ ಸಿಗದೇ ಇದ್ದವರು ನಿಮ್ಮ ಒಂದು ಜಾನುವಾರು ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ. ಏನಪ್ಪ ಅಂದರೆ ನಿಮ್ಮ ಜಾನುವಾರು ಚೆನ್ನಾಗಿದೆ, ಬಟ್ ನಾವು ಕೊಟ್ಟಿರೋಂಥ ಬಹುಮಾನದ ಇರ್ತಕ್ಕಂಥ ಜಾನುವಾರುಗಳು ಒಂದು ಹೆಚ್ಚಿನ ಒಂದು ಇದಕ್ಕೆ ಹೋಲಿಕೆ ಆಗ್ತಾ ಇದೆ ಅನ್ನೋ ಒಂದು ಇದಷ್ಟೇ. ನಮ್ಮ ಈ ಸಂಭ್ರಮಕ್ಕೆ ಈ ಜಿಲ್ಲೆಯ ಅತ್ಯಂತ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ BR ಮಮತಾ ಅವರು ಪಾಲ್ಗೊಂಡಿದ್ದಾರೆ. ನಿಮಗೆ ಬಹುಮಾನ ವಿತರಣೆ ಅವ್ರ ಕೈಯಿಂದ ಸಿಗುವ ಸಂದರ್ಭ ಬಂದಿದೆ. ಅವರಿಗೂ ಜಾನಪದ ಪರಿಷತ್ ಲೋಕ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದುವರಿಸ್ತಾ ನಮ್ಮ ಜಿಲ್ಲೆಯ
ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನೋಡಿದ್ರೆ ಅವರಿಗೂ ಸಹ ನಮ್ಮ ಜಾನಪದ ಒಂದು ಜನಪದ ಕಲೆಗಳಲ್ಲಿ ಮತ್ತು ನಮ್ಮ ಜಾನುವಾರು ಸಾಕಾಣಿಕೆಯಲ್ಲಿ ಬಹಳ ಒಂದು ಅತ್ಯಂತ ಆಸಕ್ತಿ ಇದೆ ಅನ್ನೋ ಒಂದು ತೋರಿಸ್ಕೊಡುತ್ತೆ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಸಂಕೇತ ಹಾಗೂ ಒಳ್ಳೆಯ ನಮಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿದ ಹಾಗೆ. ಅವ್ರು ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ ನಮಗೆಲ್ಲ. ನಾವು ನೋಡ್ತಾ ಇದೇ ರೀತಿ ಈಗಾಗಲೇ ನಾವು ತೀರ್ಪನ್ನು ನಾವು ಆಯೋಜಕರಿಗೆ ನಾವು ಆಗಲೇ ಸಲ್ಲಿಸಿದ್ದೀವಿ. ಈಗ ಇನ್ನು ಮುಂದೆ ತಮ್ಮೆಲ್ಲರಿಗೂ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೀತದೆ. ಆದರೆ ಬಹುಮಾನ ಸಿಗದೆ ಇರೋರು ದಯವಿಟ್ಟು ತಾವು ಯಾವುದೇ ರೀತಿಯ ಒಂದು ಇಲ್ಲ ನಮ್ಗೆ ಬಹುಮಾನ ಸಿಕ್ಕಿಲ್ಲ, ನಮ್ಮ ಜಾನುವಾರು ಚೆನ್ನಾಗಿಲ್ಲ ಅನ್ನೋದು ತಮ್ಮ ಮನಸ್ಸಿನಾಗ ಇಟ್ಕೋಬೇಡ್ದು. ಇದನ್ನ ಒಂದು ಸ್ಫೂರ್ತಿಯಾಗಿ ಇಟ್ಕೊಂಡು ತಗೊಂಡು ತಾವು ಮುಂದಿನ ವರ್ಷದಲ್ಲಿ ಇನ್ನೂ ಒಂದು ಚೆನ್ನಾಗಿ ತಮ್ಮ ಜಾನುವಾರುಗಳನ್ನು ಸಾಕಿ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿ ನಾವು ಪ್ರೈಸ್ ತಗೊಳ್ತೀವಿ ಅನ್ನೋ ಒಂದು ಮನೋಭಾವದಿಂದ ತಾವು ಇಲ್ಲಿಂದ ಹೋಗಬೇಕು ಅಂತ ಕೋರ್ಕೊಳ್ತಾ ಇಷ್ಟನ್ನು ಮಾತಾಡೋದಕ್ಕೆ ತಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ. ಅದೇ ಮೇಡಮ್ ಬ್ರೀಫ್ ಮಾಡಿಬಿಡ್ತೇನೆ, ಯಾಕೆಂದರೆ ಅವರು ಈ ಕ್ಷಣ ಬಂದಿದೆ. ಈಗ ನಮಗೆ ಇದು ಸುಮಾರು ವರ್ಷಗಳಿಂದ ನಾಗೇಗೌಡರ ಕಾಲದಿಂದ ಕಿಚ್ಚಾಯಿಸೋದ್ರ ಜೊತೆಗೆ ಜೋಡು ಎತ್ತು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮ ಸೊತ್ತಿನ ಹಳ್ಳಿಗಾಡಿನ ರೈತ ಹಸು ಎತ್ತು ಸಾಕುವಂಥ ಹೋರಿ ಸಾಕುವಂಥ ಆಸಕ್ತರು ನಮಗೆ ಎತ್ತುಗಳನ್ನು ಇಲ್ಲಿಗೆ ತಮ್ಮ ಶ್ರಮದಿಂದ ತಗೊಂಬಂದು ಪ್ರದರ್ಶನಕ್ಕೆ ಅಳವಡಿಸ್ತಾರೆ. ಈ ವರ್ಷ ಬೆಂಗಳೂರು ರಾಮನಗರ ಜಿಲ್ಲೆ ಅಲ್ಲದೆ ಮಂಡ್ಯದಿಂದ ಕೂಡ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾವೆ. ಜೋಡಿ ಎತ್ತುಗಳಾಗಿ 7 ಜೋಡಿ ಎತ್ತುಗಳು ಇವತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡವು. ಹಾಗೆ ಒಂಟಿ ಹೋರಿಗಳಾಗಿ 9 ಒಂಟಿ ಹೋರಿಗಳು ಇವತ್ತಿನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮತ್ತು ಕಿಚ್ಚಿ ಹಾಯಿಸಿ ಇವತ್ತು ಈ ಸಂದರ್ಭದಲ್ಲಿ ಇದ್ದಾವೆ. ಇನ್ನೇನು ಬಹುಮಾನ ವಿತರಣೆ ನಾವು ಕೊಡಬೇಕಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತಾಡಬೇಕು. ನಮ್ಮ ಈ ಸಂಭ್ರಮದಲ್ಲಿ ಅವರು ಪಾಲ್ಗೊಂಡಿರುವುದು ಒಂದು ಸಂತೋಷ, ಸುಖ. ಧನ್ಯವಾದಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೇದಿಕೆ ಮೇಲಿರುವಂತಹ ಮತ್ತು ಹಿರಿಯರು, ಮಾರ್ಗದರ್ಶಕರು ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ತಿಮ್ಮೇಗೌಡರು ಸಾಹೇಬ್ರೆ, ಮ್ಯಾನೇಜಿಂಗ್ ಟ್ರಸ್ಟಿಯಾದಂತಹ ಶ್ರೀಮತಿ ಇಂದಿರಾ ಬಾಲಕೃಷ್ಣರವರೇ, ರಾಮನಗರ ಜಿಲ್ಲೆಯ SP ಆದಂತಹ ರಮೇಶ್ ರವರೇ, ಪ್ರಾಂಶುಪಾಲರಾದಂತಹ ಲಕ್ಷ್ಮಣ್ ಸಿಂಗ್ರವರೇ, ರಾಧಾಕೃಷ್ಣರವರೇ, ಕುರು ಬಸವರಾಜರವರೇ, ಹೇಳಾಯ್ತು, ಹಾಗೂ ನೆರೆದಿರುವ ಎಲ್ಲ ಹಿರಿಯರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ನೆರೆದಿರುವ ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮದ ಸನ್ಮಿತ್ರರೇ, ತಡವಾಗಿ ಬಂದಿದ್ದಕ್ಕಾಗಿ ಕ್ಷಮಿಸಬೇಕು. ಇನ್ನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇದೊಂದು ನಿಜವಾದ ಅಪರೂಪವಾದ ಒಂದು ಕಾರ್ಯಕ್ರಮ. ಸಂಕ್ರಾಂತಿಯಲ್ಲಿ ನಾನು ಹಳ್ಳಿಯಿಂದ ಬಂದಿರೋಳಾಗಿರೋದ್ರಿಂದ ನಮ್ಮ ಹಳ್ಳಿಯಲ್ಲಿ ಈ ರೀತಿ ರಾಸಗಳನ್ನು ಬಹಳ ಶ್ರದ್ಧೆಯಿಂದ ಅದರ ಮೈಯನ್ನು ಒರೆಸಿ ಅದಕ್ಕೆ ಸ್ನಾನ ಮಾಡಿಸಿ ಅದರ ಕೊಂಬುಗಳಿಗೆಲ್ಲ ಅಲಂಕಾರ ಮಾಡಿ ಬೆಂಕಿ ಹಾಕಿ ಅದರ ಮೇಲೆ ಕಿಚ್ಚಾಯಿಸಿ ಅದರ ಮೇಲೆ ಇದನ್ನು ಹಾರಿಸ್ತಾ ಇದ್ದಿದ್ದನ್ನು ನಾನು ನೋಡಿದ್ದೇನೆ. ಸಂಕ್ರಾಂತಿಯಲ್ಲಿ ಅದೊಂದು ದೊಡ್ಡ ಸಂಭ್ರಮ. ಅದೇ ರೀತಿಯ ಒಂದು ವಾತಾವರಣ ಮತ್ತು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಲೋಕ ಹಮ್ಮಿಕೊಂಡಿರೋದಕ್ಕಾಗಿ ನನ್ನ ಜನಪದ ಲೋಕಕ್ಕೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಈ ವರ್ಷ ಇವ್ರು ಹೇಳಿದಾಗೆ ಮಂಡ್ಯ ಜಿಲ್ಲೆಯಿಂದ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರಾಸುಗಳು ಬಂದಿದ್ದಾವೆ. ಆ ರಾಸುಗಳಿಗೆ ಪ್ರತಿಯೊಂದು ರೀತಿಯ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನು ಕೂಡ ಕೊಡ್ತಾ ಇರೋದು ಕೂಡ ತುಂಬ ಉತ್ತಮವಾದ ಒಂದು ವಿಚಾರ. ಈ ಬರಗಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಬರಗಾಲ ಇದೆ. ನಮಗೊಂದು ಆತಂಕ ಇದೆ, ಬರಗಾಲದಲ್ಲಿ ಎಲ್ಲಿ ಮೇವು ಇಲ್ಲ ಅಂತ ಹೇಳಿ ರಾಸುಗಳನ್ನು ಮಾರ್ತಾರೋ ಅನ್ನೋ ಒಂದು
ನಮಗಿರುವ ಆತಂಕದಲ್ಲಿ ನಾವು ಈ ರೀತಿ ಆಗದೇ ಇರುವುದಕ್ಕೆ ತಡೆಗಟ್ಟಲಿಕ್ಕೋಸ್ಕರ 2-3 ಕ್ರಮಗಳನ್ನು ನಾವು ಈ ವರ್ಷ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದ್ದೇವೆ. ಒಂದು, ರೈತರಿಗೆ ಯಾರ್ಯಾರಿಗೆ ನೀರಾವರಿಯ ಸೌಲಭ್ಯ ಇದೆಯೋ ಅವರಿಗೆ ಮೇವನ್ನು ಬೆಳಿಲಿಕ್ಕೆ ಒಂದು ಪ್ರೋತ್ಸಾಹಿಸಿ ಅವರಿಗೆ ಮಿನಿ ಕಿಟ್ಗಳನ್ನು ನಾವೀಗಾಗಲೇ ಎಲ್ಲ ರೈತರಿಗೆ ಬೆಳಿಲಿಕ್ಕೆ ಸಿದ್ಧವಿರುವ ಎಲ್ಲ ರೈತರಿಗೂ ನಾವು ಹಂಚಿದ್ದೇವೆ. ಪ್ರಪ್ರಥಮವಾಗಿ ನಾವು ಬರಗಾಲ ಒಂದು ಘೋಷಣೆ ಆದ ತಕ್ಷಣ ಮಾಡಿದ ಕೆಲಸ KMF ಮತ್ತು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಒಂದು ಜಂಟಿ ಸಮೀಕ್ಷೆಯನ್ನು ಮಾಡಿಸಿದ್ವಿ. ಎಷ್ಟು ರಾಸುಗಳಿದೆ, ಯಾರ್ಯಾರ ಮನೆಯಲ್ಲಿ ಎಷ್ಟು ರಾಸುಗಳಿದ್ದಾವೆ, ಎಷ್ಟು ಮೇವಿದೆ, ಎಷ್ಟು ಕಾಲ ಈ ಮೇವು ಬರುತ್ತೆ, ಎಷ್ಟು ಕಾಲ ಈ ಮೇವನ್ನು ನಾವು ಇಟ್ಕೊಂಡಿರ್ತೀವಿ, ಆ ಮೇವಿಗೆ ನಂತರದ ದಿನಗಳಲ್ಲಿ ಮೇವಿಲ್ಲ ಯಾವ ರೀತಿ ಅದಕ್ಕೆ ಸರಬರಾಜು ಮಾಡ್ಕೋಬೇಕು, ಎಷ್ಟು ರೈತರಿದ್ದಾರೆ, ಆ ರೈತರಿಗೆ ನೀರಾವರಿ ಸೌಲಭ್ಯ ಇರುವಂಥ ರೈತರು, ಆ ರೈತರು ಬೆಳಿಲಿಕ್ಕೆ ಎಷ್ಟು ಜನ, ಮೇವನ್ನು ಬೆಳಿಲಿಕ್ಕೆ ಎಷ್ಟು ಜನ ತಯಾರಾಗಿದ್ದಾರೆ ಅಂತ 23,000 ರೈತರು ತಯಾರಾಗಿದ್ದೀವಿ ಅಂತ ಹೇಳಿದಾಗೆ ಅವರಿಗೆ ಮಿನಿ ಕಿಟ್ಗಳನ್ನು ನಾವು ಕೊಟ್ಟಿದ್ದೇವೆ. ಅವರು ಬೆಳೆದ ನಂತರ ಹಸಿ ಮೇವಿಗೆ ನಾವು 1,500 ರೂಗಳನ್ನು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದು ಸಾಕಾಗೋಲ್ಲ ಅಂತ ಕೆಲವು ರೈತರು ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ನಾಮಧಾರಿಯವರು ನಮಗೆ 3,000ದವರೆಗೂ ಕೊಂಡ್ಕೋತಾ ಇದ್ದಾರೆ ಅಂತ ಕೂಡ ಹೇಳಿದ್ರಿಂದ ನಾನು ಸರ್ಕಾರಕ್ಕೆ ಕೂಡ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ಈ 1,000 ರೂಗಳೇನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಕನಿಷ್ಠ ಪಕ್ಷ 2,500 ರೂಗಳನ್ನಾದರೂ ನೀವು ಕೊಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೆ ನಾವು ರೆವಿನ್ಯೂ ಮಂತ್ರಿಗಳು ಕೂಡ ಒಪ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಒಪ್ಪಿಗೆ ಬಂದ ನಂತರ 2,500 ರೂಪಾಯಿಗೆ ಹಸಿ ಮೇವನ್ನು ಕೊಂಡ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಒಣ ಮೇವನ್ನು ನಾವು ಪಕ್ಕದ ಮಂಡ್ಯದಲ್ಲಿ ರೈತರ ಜೊತೆ ಈಗಾಗಲೇ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ತಾಲೂಕುಗಳಲ್ಲಿ ಈಗಾಗಲೇ ಕೆಲವು ತಾಲೂಕುಗಳಲ್ಲಿ ತಹಶೀಲ್ದಾರರವರಿಗೆ ನಾವು ಮತ್ತು ವೆಟರ್ನರಿ ಇಲಾಖೆಯ ಅಧಿಕಾರಿಗಳಿಗೆ ನಾವು ಆಗಲೇ ಅದೊಂದು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಕೆಲವು 2 ತಾಲೂಕುಗಳಲ್ಲಿ ಈಗಾಗಲೇ ಕೊಂಡ್ಕೊಂಡಿದ್ದಾರೆ, ಇನ್ನು 2 ತಾಲೂಕುಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ಸೊ ಯಾರೇ ರಾಸುಗಳನ್ನು ಯಾರೂ ಮಾರುವುದು ಬೇಡ, ಮತ್ತು ನಿಮಗೆ ಬೇಕಾಗುವಷ್ಟು ಮೇವನ್ನು ನಾವು ನೀಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸಮಯ ಸಾಕಷ್ಟು ಆಗಿರೋದ್ರಿಂದ, ಭಾಳ ಹೊತ್ತಿನಿಂದ ನೀವು ಕಾದಿರೋದ್ರಿಂದ ನಾನು ಇನ್ನೂ ಹೆಚ್ಚು ಮಾತಾಡಿ ನಿಮ್ಮ ಕಾಲ ಹರಣ ಮಾಡೋಲ್ಲ. ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹಮ್ಮಿಕೋಬೇಕು. ಅದಕ್ಕೆ ನಮ್ಮ ಜಿಲ್ಲಾಡಳಿತದಿಂದ ಯಾವ ಸಹಕಾರ ಬೇಕಾದರೂ ನಾವು ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ನಾನು ಒಂದು ಮುಂಬರುವ ದಿನಗಳಲ್ಲಿ ಒಂದು ಮಹಿಳಾ ಸಮಾವೇಶವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಮಹಿಳಾ ಸಮಾವೇಶಕ್ಕೆ ನಾವು ಬೆನ್ನೆಲುಬಾಗಿ ನಿಂತು ಅದನ್ನು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ವಂದಿಸಿ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯ ಅಧ್ಯಕ್ಷತೆ ವಹಿಸಿರುವ ಪರಿಷತ್ನ ಅಧ್ಯಕ್ಷರಾದ ಹಿರಿಯ ನಿವೃತ್ತ IAS ಅಧಿಕಾರಿಗಳಾದ ಟಿ ತಿಮ್ಮೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾಡ್ತಾರೆ. ಆಮೇಲೆ ಬಹುಮಾನ ವಿತರಣೆ ಮಾತ್ರ. ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ನಾನು. ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ. ಸಂತೋಷ ನೋಡಿ, ಇಂಥ ಒಂದು ಸಂಭ್ರಮ ಜಾನಪದ ಲೋಕದಲ್ಲಿ ನಡಿಬೇಕಾದ್ರೆ ನಮ್ಮ ಈ ಜಾನಪದ ಲೋಕ ಮತ್ತು ಜಾನಪದ ಪರಿಷತ್ತನ್ನ ಸ್ಥಾಪನೆ ಮಾಡಿದಂಥ ನಾಡೋಜ HL ನಾಗೇಗೌಡರು ಕಾರಣ. ಅವರು ನಮ್ಮ ಮುಂದೆ ಇಲ್ಲದೆ ಇದ್ರು, ಅವರ ಆತ್ಮಕ್ಕೆ ಶಾಂತಿ ಮತ್ತು ಈ ಸಂಭ್ರಮ ನೋಡಿ ಅವರು ಸಂತೋಷ ಪಡ್ತಾರೆ. ಎಲ್ಲೇ ಇದ್ರು ಅವ್ರ ಆತ್ಮ ಅಂತ ನನಗೆ ಅನಿಸ್ತದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಕಾರ್ಯದ ಒತ್ತಡ ಇದ್ರೂ ನಮ್ಮ ಜಿಲ್ಲಾಧಿಕಾರಿಯವರು ಬಂದು ಒಂದು ಉತ್ತಮವಾದಂಥ ಮಾತುಗಳನ್ನ ಆಡಿ ನಮ್ಮ ರೈತರ ಪರವಾಗಿ, ಜಾನುವಾರುಗಳ ಪರವಾಗಿ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂತೋಷ ಏನು ಅಂದ್ರೆ, ಈ ಒಂದು ಸಂಭ್ರಮದಲ್ಲಿ DC ಅವರು ಮತ್ತು SP ಅವರು ಒಟ್ಟಾಗಿ ಸೇರಿ ಪ್ರಪ್ರಥಮವಾಗಿ ನಮಗೆ ಜಾನಪದ ಲೋಕಕ್ಕೆ ಒಂದು ಹಿರಿಮೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಈ
ಜಿಲ್ಲಾಡಳಿತ ನಿಮ್ಮ ಮುಂದೆ ಇದೆ. ಈಗ ಒಂದು ಕಾರ್ಯಕ್ರಮ ಇದು ನಡೀತು, ಇನ್ನೂ ಚೆನ್ನಾಗಿ ನಡೀಬೇಕು ಅಂತ ನಮ್ಮ ಅಪೇಕ್ಷೆ. ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಮುಂದೆ ಹೇಗ್ ಮಾಡ್ಬೋದು ಅನ್ನೋದ್ರ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಆ ರೀತಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ, ಈಗ ನಾವು ಬಹುಮಾನ ವಿತರಣೆ ಆಗುತ್ತೆ. ಬಹುಮಾನ ಸಿಗದೇ ಇರೋರು ಇದು ಅಸಮಾಧಾನ ಪಡಬೇಕಾಗಿಲ್ಲ. ಯಾಕೆಂದ್ರೆ ಅದನ್ನ ಜಡ್ಜ್ ಮಾಡಿರೋರು ಒಂದು ಪ್ರಜ್ಞಾವಂತ ಮತ್ತು ತಜ್ಞರು. ಅದರಿಂದ ಯಾವುದೇ ಇದಾಗ್ಲಿ ಬಹುಮಾನ ಮುಖ್ಯ ಅಲ್ಲ, ನೀವೆಲ್ಲ ಭಾಗವಹಿಸೋದು ಮುಖ್ಯ. ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸಿ ಈ ಒಂದು ಜಾನಪದ ಲೋಕದ ಈ ಸಂಕ್ರಾಂತಿ ಸಂಭ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಅಧ್ಯಕ್ಷಿಗಾಗಲೇ ಮಾತಾಡಿದ್ದಾರೆ. ಮೊದಲಿಗೆ ಮತ್ತೊಮ್ಮೆ ನೀವೆಲ್ಲರೂ ನಿಮ್ಮ ಊರಿನಿಂದ ಪ್ರೀತಿ ಇಟ್ಟು ನಾಗೇಗೌಡರ ಲೋಕದ ಮೇಲೆ ನಿಮ್ಮ ಎತ್ತುಗಳ ಕರ್ಕೊಂಬಂದು ಈ ಸಂಭ್ರಮವನ್ನು ನಮಗೆ ಉಣಿಸಿದಿರಿ. ನಿಮಗೆ ಮತ್ತೊಮ್ಮೆ 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 ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಮನಸ್ಸು ಹೀಗೆ ಇರಲಿ, ಈ ಲೋಕ ಇಂತಹ ಚಟುವಟಿಕೆಗಳ ಜೊತೆಗೆ ಸದಾ ಜೀವಂತವಿರಲಿ. ನಿಮಗೆ ಮತ್ತೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇವೆ. ಈಗ ಬಹುಮಾನ ಹೇಳ್ತಾ ಇದ್ದೇವೆ. ದಯವಿಟ್ಟು ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ, ಇದರಲ್ಲಿ ಮುಕ್ತವಾಗಿ ಆರಿಸೋ ಎಲ್ಲ ಪ್ರಯತ್ನಗಳನ್ನ ಇಟ್ಕೊಂಡು ಮಾಡಿರೋದ್ರಿಂದ ನೀವು ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ತೀವಿ. ಇಂದಿರಾ ಬಾಲಕೃಷ್ಣ ಅವರು ಹಾರ ಮತ್ತು ಶಾಲನ್ನು ಅರ್ಪಿಸಬೇಕು ಅಂತ ಹೇಳಿ. ನಮ್ಮ ಲೋಕೋತ್ಸವಕ್ಕೂ ಅವರ ಪ್ರೀತಿ, ನಮ್ಮ ಲೋಕದ ಮೇಲೆ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೋರ್ಕೊಳ್ತೀವಿ. ಹಾಗೆ SP ಸಾಹೇಬರು ಶ್ರೀ ರಮೇಶ್ ಅವರಿಗೂ ಕೂಡ ನಮ್ಮ ಅಧ್ಯಕ್ಷರು ಒಂದು ಸೌಜನ್ಯದ ಹಾರವನ್ನು ಅರ್ಪಿಸಬೇಕು ಅಂತ ಕೇಳ್ತೀವಿ. ಹಾಗೆ BBMP ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಾಧಾಕೃಷ್ಣ ಅವರು ಬರಬೇಕು. ನಮ್ಮ ತೀರ್ಪುಗಾರರಾಗಿ ನಿರ್ವಹಿಸಿದ ನಜೀರ್ ಅಹಮದ್, ನಾಗೇಶ್, ಲಿಂಗೇಗೌಡರು, ಕೃಷ್ಣಮೂರ್ತಿ ಅವರು ಕೂಡ ಒಂದು ನಮ್ಮ ಚಿಕ್ಕ ಶಾಲನ್ನು ಸ್ವೀಕರಿಸಬೇಕು. ಒಂದೊಂದಕ್ಕೂ ಒಟ್ಟಿಗೆ ತಗೊಂಡು ನಜೀರ್ ಅಹಮದ್ ಮತ್ತು ಲಿಂಗೇಗೌಡರು ಬನ್ನಿ. ಲಿಂಗೇಗೌಡರು ಆಚೆ ಹೊಡೆದ್ಬಿಟ್ಟಿದ್ದಾರೆ. ಸೈಡ್ ಬಂದು ನೋಡು. ಇದೇ ಸಂದರ್ಭದಲ್ಲಿ ಇಡೀ ದಿವಸದ ಉತ್ಸವವನ್ನು ಮಾಧ್ಯಮದ ಮೂಲಕ, ಪತ್ರಿಕೆ ಮೂಲಕ, ಚಾನಲ್ ಮೂಲಕ ಬಿತ್ತರಿಸಲು ಬಂದಿರುವ ಎಲ್ಲ ಪ್ರೀತಿಯ ಮಾಧ್ಯಮದವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಹೋರಿಗಳ ಜೊತೆಗೆ ಬಂದವರು, ಈ ಉತ್ಸವ ನೋಡಲು ಬಂದವರು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಇನ್ನೊಂದು 5-10 ನಿಮಿಷದಲ್ಲಿಯೇ ಲೋಕೋತ್ಸವ ಕಾರ್ಯಕ್ರಮ ಆರಂಭಗೊಳ್ತದೆ. ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. BBMP ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಲಕ್ಷ್ಮಣ್ ಸಿಂಗ್ ಅವರಿಗೆ ನಮ್ಮ ಪ್ರೀತಿಯ ಗೌರವ ಸರ್ ಇಲ್ಲೇ ಇದೆ. ಹಾಗೆ ರಾಧಾಕೃಷ್ಣ ಅವರಿಗೆ ಮತ್ತೆ ಈ ಲೋಕದೊಳಗೆ ತಮ್ಮ NSS ಕ್ಯಾಂಪ್ ಮೂಲಕ ಲೋಕವನ್ನ ಅತ್ಯಂತ ಅಂದಗೊಳಿಸಿದ, ಶುಚಿಗೊಳಿಸಿದ BBMP ಕಾಲೇಜಿನ ಎಲ್ಲ ಹೆಣ್ಮಕ್ಳು ಮತ್ತು ಅಧ್ಯಾಪಕರನ್ನ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನಮಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಮುಂದೆ ವಿಘ್ನೇಶ್ವರ ತಂದೆ, ವಿಘ್ನೇಶ್ವರನೇ ನಿನ್ನ ಪಾದಕೊಳ್ಳೆ ನನ್ನ ನಮಸ್ಕಾರಗಳು. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡ ನಮಗೆ ಮಾತಿಯ. ಗೌರಿಯ ಮುದ್ದಿನ ಕುಮಾರನೇ, ಕಲಿಸಿದ ಗುರುವೇ ಕೊಡ ನಮಗೆ ಮಾತಿಯ. ಎಲ್ಲಾರ ಭಕ್ತಿ ಬಲ್ಲವರೇ ವಿಘ್ನೇಶ್ವರನು, ಒಳ್ಳೆ ಬೇಡಿದ ವರವ ಕೊಟ್ಟವರೇ. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡ ನಮಗೆ ಮಾತಿಯ.
ಸರಸ್ವತಿಯೇ ವಿದ್ಯಾ ಬುದ್ಧಿ ಕಲವಿದ ಗುರುವೇ ಕೊಡನಾಮ ಜಿಮ್ಮತಿಯ ಗೌರಿಯ ಮುದ್ದಿನ ಕುಮಾರನೇ ಒಂದು ಮುಂದೆ ವಿಘ್ನೇಶ್ವರ ತಂದೆ ತಂದೆ ನಿನಗೆ ಬೆನ್ನಿಂದೆ ಅಲಿಗವ ಶಿವನಮ್ಮ ದೇವನು ಅಲಿಗವ ವಾಲಿಗ ಭಂಡಾರನೇ ಕೂತ ಬರಕಾರ ಶಿವನಮ್ಮ ದೇವನು ಅಲಿಗವ ಆತಾರಗಲ್ಲಿನ ಮಲೆಯಲ್ಲಿ ಶಿವನಮ್ಮ ದೇವನು ಅಲಿಗವ ಲೇಸವಾದ ಕೊಡಗಲ್ಲಲ್ಲಿ ಶಿವನಮ್ಮ ದೇವನು ಅಲಿಗವ ಮಾಯಿ ಕಾರಮ್ಮ ದೇವ ಒಳ್ಳೆ ಶಿವನಮ್ಮ ದೇವನು ಅಲಿಗವ ಮಾಯಾ ಯಾರು ಬಲ್ಲವರಯ್ಯ ಶಿವನಮ್ಮ ದೇವನು ಅಲಿಗವ ಮಹಾದೇವ ಬರುವಾಗ ಒಳ್ಳೆ ಶಿವನಮ್ಮ ದೇವನು ಅಲಿಗವ ವಾಸು ಕಂಸಾಳೆ ವಂದಿಗೆ ಮಕ್ಕಳು ಶಿವನಮ್ಮ ದೇವನು ಅಲಿಗವ ಕಂಚಿನ ಕಂಸಾಳೆ ಇರದ ಶಿವನಮ್ಮ ದೇವನು ಅಲಿಗವ ಊಗೆ ಊಗೆ ಮಹಾದೇವ ಎಂದ ಶಿವನಮ್ಮ ದೇವನು ಅಲಿಗವ ಉಗಿಯಲ್ಲೇ ಸಾರುತ್ತ ಒಳ್ಳೆ ಶಿವನಮ್ಮ ದೇವನು ಅಲಿಗವ ಸರ್, ಇದು ಒಬ್ಬರು ಮಾಡುವ ಒಂಟಿ ನೃತ್ಯ ಅದು. ಅದರಲ್ಲಿ ಜೋಡಿ ಮೂರನೇವನು ಎಂಟ್ರಿ ಆಗ್ತದೆ, 4ನೇವನು 5ನೇವನು 6ನೇವನು 7ನೇವನು 8ನೇವನು ಒಟ್ಟು 8 ಜನ ಕಲಾವಿದರು ಸ್ಟೇಜಿಗೆ ಬರ್ತಾರೆ. 4 ಜನ ಕಲಾವಿದರು ಹಿಂದ್ಗಡೆ ಹಾಡಲ್ಲೇ ಇದು ಕಂಜರಿ 2-3 ಕಂಸಾಳೆ 3 ಕಂಸಾಳೆ ಹಾಕೊಂಡು ಅದಕ್ಕೆ ನೃತ್ಯ ಭಾಳ ಏನಾದರೂ ಮುಖ್ಯವಾಗಿ ಕೇಳ್ಬೋದಾದಿದ್ರೆ ಎಷ್ಟ ಸೇರಿದ್ರಿ, ಈಗೂ ಕೂಡ ಬಂದಿರೋಡಿದ್ರಿ. ನಮಗೆ ಹೆಚ್ಚು ಕಾಲ ಬಳಗ ಇರೋದು ಇನ್ನೊಂದು ವರ್ಷ ತೋರ್ಸೋಕೆ ಪ್ರಯತ್ನ ಮಾಡಿ. ಯಾಕೋ ವಸಂತ್ ಕುಮಾರ್ ಹತ್ರದವ್ರು ಈಗ ಬಂದಿರೋದಾದ್ರಿಂದ ಯಾರು ಕೊನೆಗೊಂದು ಜೊತೆ ಎತ್ತು ಬಂತು ಬೇಡ ಅಂತ ತೋರಿಸ್ಬಿಟ್ವಿ. ಇದೊಂದು ವರ್ಷ ತೋರಿಸ್ಬಿಡಿ ಸರ್. ಮಾಡ್ತೀವಿ. ಕುಮಾರಸ್ವಾಮಿ ಅವರೇ, ಒಂದು ಮಾತು ನಾನು ಅಧ್ಯಕ್ಷರು ಕೇಳ್ತಾ ಇದ್ದೀನಿ ಇಲ್ಲಿ. ಹೇಳಿ ಸರ್. ಈಗ ನಿಮ್ಮ ಮಗ ಮಾಡದ ವರ್ಷನಲ್ಲಿ ಕೆಲವು ಸಾರಿ ಕೈ ತಪ್ಪಿದ್ರೆ ಅಪಾಯದ ಇದು ಇರ್ತದೆ. ಅದು ನಾವು ಗಮನಿಸ್ಬೋದು, ಯಾರು ಬೇಕಾದ್ರು ಅಲ್ವಾ? ಅದು ಎಷ್ಟು ಗಟ್ಟಿಯಾದ ಏಟು ಬೀಳ್ತದೆ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಅಪಾಯ ಆಗೋದನ್ನ ತಪ್ಪಿಸ್ಕೊಂಡು ಅದನ್ನು ಮಾಡಬೇಕಾಗ್ತದೆ. ಹೌದು ಸರ್, ಸ್ವಲ್ಪ ಅಪಾಯ ಭಾರಿ ಲೆಕ್ಕಾಚಾರವಾಗಿ ನಿಗದಿಯಲ್ಲಿ ಮಾಡಬೇಕು. ಯಾಕಂದ್ರೆ ಅದು ಹಿತ್ತಾಳೆ ಸ್ಟೀಲಿನ ಗಟ್ಟಿ ಪದಾರ್ಥ ಅದು. ಅದೇನಂದ್ರೆ ಚೂಪಾಗಿರುತ್ತೆ, ತಲೆಗೆ ಎಡ್ಬಿಡುತ್ತೆ, ಕೈ ಬೀಳುತ್ತೆ. ಹೌದು. ಅಲ್ಲ, ಒಂದು ನಾವು ಬಿದ್ರೇನೆ ಇದೆಲ್ಲ ಮೂಳೆಗೆ ಏಟಾಗೋದು ಇದೆಲ್ಲ. ಏನಾದ್ರೂ ಅವ್ರು ತಿರುಗಿಸುವಾಗ ಆ ತಲೆಗೋ ಅಥವಾ ಇದಕ್ಕೋ ಬಿದ್ರೆ ಎಷ್ಟು ಅಪಾಯ ಅಲ್ವಾ? ಹೌದು ಹೌದು ಸರ್. ಅದರಿಂದ ಹೇಗೆ ನೀವು ರಕ್ಷಣೆ ಮಾಡ್ಕೊಳ್ತೀರಿ? ಸರ್, ನಾವು ಈ ತರ ಸಂದರ್ಭಗಳ ಹಿಂದೆ ಆಗಿತ್ತ ಯಾವ್ದಾದ್ರು? ಆಗಿತ್ತು ಸರ್. ಈ ಕಂಸಾಳೆ ಮಾಡೋ ಟೈಮ್ನಲ್ಲಿ ಜನಗಳ ಕಲಾ ಅಭಿಮಾನಿಗಳ ಪ್ರೋತ್ಸಾಹ ಜಾಸ್ತಿ ಆದಾಗ ಅದು ಬಿರುಸು ಜಾಸ್ತಿ ಆಗುತ್ತೆ. ಆ ಬಿರುಸು ಜಾಸ್ತಿ ಆದಾಗ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಕಾರ್ಯಕ್ರಮ ಕೊಡ್ತಾರಲ್ಲ, ಆ ಒಂದು ವೃತ್ತಿ ಕಾರ್ಯಕ್ರಮದಲ್ಲಿ ಆ ವ್ಯಕ್ತಿಗಳು ಲೆಕ್ಕಾಚಾರವಾಗಿ ನಾವು ಹೆಂಗೆ ಮಾಡ್ತೀವಿ ನಮ್ಮ ಲೆಕ್ಕದಲ್ಲಿ ಆ ಒಂದು ವರ್ಷನೆ ಮಾಡಿದಾಗ ಏಟ್ ಬೀಳಲ್ಲ. ಅವನು ಎಲ್ಲೋ ತಪ್ಪಿ ಹೆಜ್ಜೆ ಚೇಂಜ್ ಆಗಿ ಆ ಕಡೆ ಹೋದಾಗ ಆ ಏಟು ನಮ್ಗೆ ಬೀಳುತ್ತೆ. ಅದು ಗುಂಪಿನಲ್ಲಿ ಮಾಡುವಾಗ ಸರ್, ಈಗ ಈ ಪ್ರದರ್ಶನ ಕಲೆ
ಗ್ರೂಪ್ ಕಲೆಗಳನ್ನು ಇದೆಲ್ಲ ಈ ರಷ್ಯ ಬ್ಯಾಲೆ ನೃತ್ಯ ತಂಡಗಳನ್ನು ನೋಡಿ ಕಲಿಬೇಕು. ಅಲ್ಲಿ ಒಬ್ಬ ಸ್ಟೇಜ್ ಎಂಟ್ರ್ ಆದರೆ ಎಲ್ಲ ಒಂದು 25 ಜನನೇ ಎಂಟ್ರ್ ಆಗ್ತಾರೆ. ಎಂಟ್ರ್ ಆದಾಗ ಎಲ್ಲರೂ ಒಂದೇ ಲೆಕ್ಕದಲ್ಲಿ ಆ ಪ್ರಾಕ್ಟೀಸ್ ಏನು ಮಾಡಿರ್ತಾರೆ ಅದೇ ಲೆವೆಲ್ ಹೋಗ್ತಾ ಇರ್ತಾರೆ. ಆ ಲೆಕ್ಕದಲ್ಲೇ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡ್ತಾರೆ. ಆಮೇಲೆ ಒಬ್ರಿಗೊಬ್ಬರು ನಾನು ಹೆಚ್ಚು ಅವ್ರು ಹೆಚ್ಚಲ್ಲ, ಆ ಪ್ರದರ್ಶನ ಉತ್ತಮವಾಗಿ ಬರಬೇಕು. ಎಲ್ಲರ ಕೈ ಜೋಡಿಕೆ ಉತ್ತಮವಾಗಿರಬೇಕು. ಇಲ್ಲಿ ನಮ್ಮಲ್ಲಿ ಹಂಗಲ್ಲ. ಅವ್ನಿಗೇನೋ ಒಂದು ಸ್ವಲ್ಪ ಬೆನ್ನು ಕಟ್ಬಿಟ್ರೆ ನೀವು ಚೆನ್ನಾಗಿ ಮಾಡ್ತೀಯ ಅಂದರೆ ಅವನು ಅದನ್ನು ಹಾಳು ಮಾಡಿಬಿಡ್ತಾನೆ. ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಮಾಡೋಕ್ಕೋಗಿ ಆ ಇಡೀ ತಂಡನೇ ಕೆಟ್ಬಿಡ್ತಾನೆ. ಬೇಕು ಅಂತ ಅವ್ನು ಇದ್ದಿಸ್ಬಿಟ್ರೆ ಬೇರೆ ಅದೆಲ್ಲ ಆ ಥರ ಆಗುತ್ತೆ ಸರ್. ಇಲ್ಲಿ ನಮ್ಮಲ್ಲಿ ಆ ಥರ ಒಬ್ಬ ವ್ಯಕ್ತಿಗೆ ಬೆನ್ನು ತಟ್ಟಾಗ ಸಹ ಕಲಾವಿದರನ್ನ ಯಾರು ಹೊಂದಾಣಿಕೆಯನ್ನು ತಗೊಂಡು ಹೋಗ್ತಾನೆ ಅವನು ಉತ್ತಮ ಕಲಾವಿದ, ಅಷ್ಟು ಹೇಳ್ಬೋದು. ಈ ತಾಳದಲ್ಲಿ ಈಗ ನಮ್ಮ ತಿಮ್ಮೇಗೌಡರು ಹೇಳಿದ್ರಲ್ಲ, ಅಪಾಯ ಅಂದರೆ ಅಪಾಯ. ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಜೀವ ವಿಮಾ ಇದ್ರದ್ದು ವಿಮಾ ಏನಾದ್ರು ಮಾಡಿಸಿರುವಂಥದ್ದು ಅದೇನಾದ್ರು ಉಂಟಾ? ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೀರಾ? ಜೀವ ವಿಮೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅದೆಲ್ಲ ಮಾಡಿಸಿಲ್ಲ. ಈಗ ಮಾಡಿಸೋದಕ್ಕೆ ಏನೋ ಒಂದು ಇದೆ, ಅದು ಹೇಳಿದ್ರು ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಅಲ್ಲ, ಏನಾಗಿದೆ ಅಂದರೆ ಕಲಾವಿದರುಗಳಿಗೆ ಮತ್ತು ಬಿಡಿ ಬಿಡಿಯಾಗಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೋಸ್ಕರ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಅಂಥದ್ದು ಒಂದು ಅಹವಾಲನ್ನು ಸಲ್ಲಿಸಬಹುದಾದಂಥ ಅವಕಾಶಗಳಿದ್ದಾವೆ. ಅಲ್ಲ, ನಮ್ಮ ಜಾನಪದ ಪರಿಷತ್ ಇದೆಯಲ್ಲ, ಅವರೇ ಸಹಿತ ಶಿಫಾರಸು ಮಾಡೋದಕ್ಕೆ ಸಾಧ್ಯ ಮಾಡ್ಬೋದು. ಮತ್ತು ಇಂಥದ್ದು ಕಲಾವಿದರಿಗೆ ಅನಾಹುತ ಆದಾಗ ಅವ್ರಿಗೇನು ಜೀವ ರಕ್ಷಣೆಗೆ ಅದಕ್ಕೆ ಇದರಲ್ಲಿ ಸಾಮಾನ್ಯವಾಗಿ ಅವರು ಅಲರ್ಟ್ ಅಂದ್ರೆ ಬಹಳ ಎಚ್ಚರವಾಗಿ ಇರಲೇಬೇಕು. ಒಬ್ರಿಗೊಬ್ರು ಬೀಸುವಾಗ ಅವನು ಕೇರ್ ತಪ್ಪಿದ್ರೆ ಇದಕ್ಕೆ ದಾರಿನೇ ಇಲ್ಲ, ಫಸ್ಟ್ ಸ್ಟೇಜ್ ಅಲ್ಲೇ ಬರೋದೇ ಇಲ್ಲ. ಹಾಗಾಗಿ ಬಹಳ ಕೇರು ಅದು ಬಂದ್ಮೇಲೆ ಅವ್ನು ಗೊತ್ತು ಇರ್ತದೆ. ಹಾಗಾಗಿ ಹೆಚ್ಚು ಅಪಾಯ ಮಾಡಿಲ್ಲ. ಅಲ್ಲ, ಬಂದಿಲ್ಲ, ಬಂದ್ರೆ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇರೋ. ಹೌದು, ಆಕಸ್ಮಿಕ ಆದಾಗ ಅದಕ್ಕೆ ತಾವು ಹೇಳಿ ಸರಿ ಸರ್. ಇನ್ಶೂರೆನ್ಸ್ ಕಡಿಕಿರೋದು ಅನುಕೂಲವಾದ ದಾರಿ ಇರೋದ್ರಲ್ಲಿ. ಆಮೇಲೆ ಅವರು ಪಕ್ವವಾಗಿರುವಾಗ ಸಂದರ್ಭ ಕಡಿಮೆ, ಅರೆ ಇರುವಾಗಲೇ ಅವ್ರು ಹೇಳಿದಾಗ ಅಂದ್ರೆ ಯಾರ್ದು ಜೀವ ಅನ್ನೋದು ಮುಖ್ಯ ಅನ್ನೋದು ಮಾತು. 2 ಜನ ಸೇರಿದಾಗ ಹೇಗಿರುತ್ತೆ ಅನ್ನೋದನ್ನ ಒಂದು ವರ್ಷ ತೋರಿಸ್ತಾರೆ. ಅರಮನೆ ಹತ್ತಾಣ ಬಿಟ್ಟವರೇ, ಈ ರಾಜಿ ದೊರೆಯುವ ಮದ್ದನು